ಶಿವಮೊಗ್ಗದಲ್ಲಿ ಇಂದು ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ನಡೆಯಿತು. ನಗರದ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆದಿದ್ದು, ಶಾಸಕ ಚನ್ನಬಸಪ್ಪ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮಡಿವಾಳ ಮಾಚಿದೇವರ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನ ಶಾಸಕರು ನೀಡಿದರು. ಅದೇ ರೀತಿ ಶ್ರೀಯುತ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಸರ್ಕಾರಿ ಅಧಿಕಾರಿಗಳು, ನೌಕರರು, ಬಾಂಧವರೆಲ್ಲ ಬಂದಿದೆ, ಪೊಲೀಸ್ ಆರಕ್ಷಕ ಮಿತ್ರರು, ಹಾಗೆ ಶ್ರೀಮತಿ ಬಲ್ಕೀಶ್ ಬಾನೋಡೆ, ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರ, ತುಳಿತಕ್ಕರಾದಂಥ ವ್ಯಕ್ತಿಗಳಿಗೆ ದೊಡ್ಡ ಶಕ್ತಿಯನ್ನು ಕೊಟ್ಟಂಥವರು ನಮ್ಮ ಮಡಿವಾಳ ಮಾಚಿದೇವರು. ಇವತ್ತೊಂಥರ ನೋಡ್ತಾ ಇದ್ದೇವೆ ಸಮಾಜದ ಒಟ್ಟು ಪರಿಸ್ಥಿತಿಯನ್ನು. ಅವತ್ತಿದ್ದಂಥ 12ನೇ ಶತಮಾನದಲ್ಲಿದ್ದಂಥ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಅಕಸ್ಮಾತ್ ಮಡಿವಾಳ ಮಾಚಿದೇವನಂತರ ಅಕಸ್ಮಾತ್ ಹಿಡಿದೇ ಹೋಗಿದ್ರೆ ಇವತ್ತಿನ ಸಮಾಜ ಹೇಗಿತ್ತು ಅಂತೇಳಿ ಯೋಚನೆ ಮಾಡುವಂಥ ಸ್ಥಿತಿ ನಮ್ಮ ಕಣ್ಣೆದುರುಗಡೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಯಾಕೆಂದರೆ ಸಮಾಜದಲ್ಲಿ ಆ ರೀತಿಯ ಒಂದು ಪರಿಸ್ಥಿತಿ ಇದ್ದಂಥದ್ದು ದಿನಗಳು ನಮಗೆ ನೆನಪಾಗುವಂಥದ್ದು. 3 ಲಕ್ಷಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಂಥವ್ರು, ಹೆಚ್ಚು ಕೃತಿಯಲ್ಲ, ಹೆಚ್ಚು ವಚನ ಸಾಹಿತ್ಯಗಳನ್ನು ನಿರ್ಮಾಣ ಮಾಡಿದಂಥವ್ರು 3 ಲಕ್ಷಕ್ಕೂ ಹೆಚ್ಚು. ಆದರೆ ಇವತ್ತು ಬೆರಳೆಣಿಕೆಯಷ್ಟು ಮಾತ್ರ ಸುಮಾರು 345ರಷ್ಟು ಅವರು ಬರೆದಂಥ ವಚನ ಸಾಹಿತ್ಯಗಳು ಸಿಕ್ಕುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅವ್ರು ಬರೆದಿರುವಂಥದ್ದು 3 ಲಕ್ಷಕ್ಕೂ ಹೆಚ್ಚು ಬಂದಿದ್ದಾರೆ. ಆದರೆ ನಮ್ಮ ಕೈಯಲ್ಲಿ ಸಿಕ್ಕಿರುವಂಥದ್ದು 345 ಮಾತ್ರ. ಇದನ್ನು ಸಂರಕ್ಷಣೆ ಮಾಡಿಕೊಂಡು ಸಮಾಜಕ್ಕೆ ಕೊಟ್ಟಿದ್ದೇ ಆದರೆ ನಿಜವಾಗ್ಲೂ ಸಮಾಜ ಉನ್ನತ ಮಟ್ಟದ ಬೆಳವಣಿಗೆಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಆಗತ್ತೆ ಅನ್ನೋ ಹೊರಗಡೆ ಎರಡು ಮಾತಿಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಡೀ ಲೋಕಕ್ಕೆ ಶಕ್ತಿ ಕೊಟ್ಟಂಥ ಮಡಿವಾಳ ಮಾಚಿದೇವರು ಈ ಸಂಗತಿಗಳು ವ್ಯಕ್ತಿಯ ಜೀವನಕ್ಕೆ ಬೇಕಾಗಿರುವಂಥ ಸಂಗತಿಗಳು ಅವ್ರು ಹೇಳಿರುವಂಥದ್ದು. ಯಾವ ದೇಶಕ್ಕೆ, ಯಾವ ಸಮಾಜಕ್ಕೆ, ಯಾವುದೋ ಒಂದು ಕೇವಲ ಸಂಸ್ಥೆಗೆ ಸೀಮಿತವಾಗಿ ಆ ಥರ ಹೇಳಿಲ್ಲ ಅವರು. ಯಾವುದೋ ಒಂದು ಜನಾಂಗಕ್ಕೆ, ಧರ್ಮಕ್ಕೆ ಸೀಮಿತವಾಗಿ ಹೇಳಲಿಲ್ಲ. ಅವರೆಲ್ಲ ಹೇಳಿರುವಂಥದ್ದು ವ್ಯಕ್ತಿಯ ಜೀವನಕ್ಕೆ ಏನು ಬೇಕು ಅನ್ನೋದು ಸಂಗತಿಗಳನ್ನ ಹೇಳಿದ್ರು. ಏನು ಅವಶ್ಯಕತೆ ಇದೆ, ಏನು ಅಗತ್ಯತೆ ಇದೆ ಅನ್ನೋದು ಸಂಗತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು. ವಚನದ ಮೂಲಕ ಹೇಳ್ತೇನೆ. ನಾನು ಅನೇಕ ಸಂದರ್ಭ ಹೇಳಿದ್ದೇನೆ, ಹಾಡು ಹೇಳ್ತಾ ಹೇಳ್ತಾ ಈ ದೇಶವನ್ನೇ ಕಟ್ಟಂಥದ್ದು ನಾವು ಅನ್ನೋಂಥ ಮಾತನ್ನು. ಕನಕದಾಸರು ಹಾಡು ಹೇಳ್ತಾ ದೇಶ ಸಂಚಾರ ಮಾಡಿದ್ರು, ಪುರಂದರದಾಸರು ದೇಶವನ್ನು ಸಂಚಾರ ಮಾಡಿದ್ರು. ಹೀಗೆ ವಚನ ಸಾಹಿತ್ಯಗಳು ವಚನಗಳನ್ನು ತಿಳಿಸ್ತಾ ಮನೆ ಮನೆಗೆ ಹೋಗಿ ಇವತ್ತಿನ ದಿವಸ ಅದರ ಭಾವವನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರೆಲ್ಲ ದೊಡ್ಡವರಾಗಬೇಕು. ಹಾಗಾಗಿ ಅವರೆಲ್ಲರೂ ದಿನಾಚರಣೆ ಮಾಡ್ತೇವೆ ಹೊರತು ಯಾರು ಅದನ್ನು ಅನುಸರಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಇವತ್ತು. ಹಾಗಾಗಿ ಅವ್ರನ್ನ ದಾರ್ಶನಿಕರು ಅಂತ ನಾವು ಕರೆದಿರುವಂಥದ್ದು. ಆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳ ಒಂದು ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ಮಾತಿಗೋಸ್ಕರ ಆಗಬೇಕು, ಕೃತಿಯಲ್ಲೂ ಕೂಡ ಆಗಬೇಕು, ನಮ್ಮ ನಡವಳಿಕೆಗಳಲ್ಲೂ ಕೂಡ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಸಂಗತಿಯಲ್ಲಿ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಕೂಡ ಅದನ್ನು ಬೆಳೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು ಅನ್ನೋಂಥ ಸಂಗತಿಯಲ್ಲಿ ಈ ಸಂದರ್ಭ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಅವರೆಲ್ಲ ದೊಡ್ಡವರಾಗಬೇಕು. ಹಾಗಾಗಿ ಅವರೆಲ್ಲರೂ ದಿನಾಚರಣೆ ಮಾಡ್ತೇವೆ ಹೊರತು ಯಾರು ಅದನ್ನು ಅನುಸರಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಇವತ್ತು. ಹಾಗಾಗಿ ಅವ್ರನ್ನ ದಾರ್ಶನಿಕರು ಅಂತ ನಾವು ಕರೆದಿರುವಂಥದ್ದು. ಕೇವಲ ಸಂಸ್ಥೆಗೆ ಸೀಮಿತವಾಗಿ ಆ ಥರ ಹೇಳಿಲ್ಲ ಅವರು. ಯಾವುದೋ ಒಂದು ಜನಾಂಗಕ್ಕೆ, ಧರ್ಮಕ್ಕೆ ಸೀಮಿತವಾಗಿ ಹೇಳಲಿಲ್ಲ. ಅವರೆಲ್ಲ ಹೇಳಿರುವಂಥದ್ದು ವ್ಯಕ್ತಿಯ ಜೀವನಕ್ಕೆ ಏನು ಬೇಕು ಅನ್ನೋದು ಸಂಗತಿಗಳನ್ನ ಹೇಳಿದ್ರು. ಏನು ಅವಶ್ಯಕತೆ ಇದೆ, ಏನು ಅಗತ್ಯತೆ ಇದೆ ಅನ್ನೋದು ಸಂಗತಿಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದಂಥವ್ರು. ವಚನದ ಮೂಲಕ ಹೇಳ್ತೇನೆ. ನಾನು ಅನೇಕ ಸಂದರ್ಭ ಹೇಳಿದ್ದೇನೆ, ಹಾಡು ಹೇಳ್ತಾ ಈ ದೇಶವನ್ನೇ ಕಟ್ಟಂಥದ್ದು ನಾವು ಅನ್ನೋಂಥ ಮಾತನ್ನು. ಕನಕದಾಸರು ಹಾಡು ಹೇಳ್ತಾ ದೇಶ ಸಂಚಾರ ಮಾಡಿದ್ರು, ಪುರಂದರದಾಸರು ದೇಶವನ್ನು ಸಂಚಾರ ಮಾಡಿದ್ರು.
ಹೀಗೆ ವಚನ ಸಾಹಿತ್ಯ ವಚನಗಳನ್ನು ತಿಳಿಸ್ತಾ ಮನೆ ಮನೆಗೆ ಹೋಗಿ ಇವತ್ತಿನ ದಿವಸ ಅದರ ಭಾವವನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರೆಲ್ಲ ದೊಡ್ಡವರಾದರು ಇವತ್ತು. ಹಾಗಾಗಿ ಅವರೆಲ್ಲರೂ ದಿನಾಚರಣೆ ಮಾಡ್ತೇವೆ ಹೊರತು ಯಾರು ಅದನ್ನು ಅನುಸರಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಇವತ್ತು. ಹಾಗಾಗಿ ಅವ್ರನ್ನ ದಾರ್ಶನಿಕರು ಅಂತ ನಾವು ಕರೆದಿರುವಂಥದ್ದು. ಆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳ ಒಂದು ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ಮಾತಿಗೋಸ್ಕರ ಆಗಬೇಕು, ಕೃತಿಯಲ್ಲೂ ಕೂಡ ಆಗಬೇಕು, ನಮ್ಮ ನಡವಳಿಕೆಗಳಲ್ಲೂ ಕೂಡ. ಕನಕದಾಸರು ಆಡಳಿತ ಹೇಳ್ತಾ ದೇಶ ಸಂಚಾರ ಮಾಡಿದ್ರು, ಪುರಂದರದಾಸರು ದೇಶವನ್ನು ಸಂಚಾರ ಮಾಡಿದ್ರು. ಹೀಗೆ ವಚನ ಸಾಹಿತ್ಯ ವಚನಗಳನ್ನು ತಿಳಿಸ್ತಾ ಮನೆ ಮನೆಗೆ ಹೋಗಿ ಇವತ್ತಿನ ದಿವಸ ಅದರ ಭಾವವನ್ನು ಪ್ರಕಟ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಅವರೆಲ್ಲ ದೊಡ್ಡವರಾದರು ಇವತ್ತು. ಹಾಗಾಗಿ ಅವರೆಲ್ಲರೂ ದಿನಾಚರಣೆ ಮಾಡ್ತೇವೆ ಹೊರತು ಯಾರು ಅದನ್ನು ಅನುಸರಿಸ್ತಾ ಇದ್ದೇವೆ ಅವ್ರ ಬಗ್ಗೆ ಯಾರು ನೆನಪು ಮಾಡಿಕೊಳ್ಳೋದಿಲ್ಲ ಇವತ್ತು. ಹಾಗಾಗಿ ಅವ್ರನ್ನ ದಾರ್ಶನಿಕರು ಅಂತ ನಾವು ಕರೆದಿರುವಂಥದ್ದು. ಆ ಒಂದು ವಿಶೇಷವಾದಂಥ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳ ಒಂದು ಜನ್ಮ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಕೇವಲ ಮಾತಿಗೋಸ್ಕರ ಆಗಬೇಕು, ಕೃತಿಯಲ್ಲೂ ಕೂಡ ಆಗಬೇಕು.